ಬೆಂಗಳೂರಿನ ವಿಶ್ವವಿದ್ಯಾಪೀಠದಲ್ಲಿ ಗುರುಕೃಪಾ ಮಹೋತ್ಸವ ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಶೃಂಗೇರಿ ಶ್ರೀಗಳ ಒತ್ತು. ನಗರದ ವಿಶ್ವವಿದ್ಯಾಪೀಠ ಶಾಲೆಯಲ್ಲಿ ಮಂಗಳವಾರ ಗುರುಕೃಪಾ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ಶೃಂಗೇರಿ ದಕ್ಷಿಣಾಮ್ನಾಯ ಶಾರದಾ ಪೀಠದ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದರು. ಶಾಲೆಗೆ ಆಗಮಿಸಿದ ಶ್ರೀಗಳನ್ನು ವೇದಘೋಷ ಹಾಗೂ ಪೂರ್ಣ ಕುಂಭದೊಂದಿಗೆ ಸಾಂಪ್ರದಾಯಿಕವಾಗಿ ಸ್ವಾಗತಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಾಚೀನ ಭಾರತೀಯ ಜ್ಞಾನ ಮತ್ತು ಆಧುನಿಕ ಶಿಕ್ಷಣವನ್ನು ಬೆಸೆಯುವಂತಹ ಶೈಕ್ಷಣಿಕ ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಇದೇ ವೇಳೆ ಶೈಕ್ಷಣಿಕ, ಕ್ರೀಡೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸ್ವಾಮೀಜಿಯವರು ಗೌರವಿಸಿ ಆಶೀರ್ವದಿಸಿದರು. ಬಳಿಕ ಸಭೆಯನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ, ಮಾನವನ ಜೀವನದಲ್ಲಿ ಶಿಕ್ಷಣ ಮತ್ತು ಜ್ಞಾನಕ್ಕೆ ಉನ್ನತ ಸ್ಥಾನವಿದೆ. ಜ್ಞಾನವನ್ನು ವಿನಯದಿಂದ ಕಲಿತು ಸಮಾಜದ ಒಳಿತಿಗಾಗಿ ಬಳಸಿದಾಗ ಮಾತ್ರ ಅದರ ನೈಜ ಉದ್ದೇಶ ಈಡೇರುತ್ತದೆ ಎಂದು ಕಿವಿಮಾತು ಹೇಳಿದರು. ಶಿಕ್ಷಣವು ಕೇವಲ ಶೈಕ್ಷಣಿಕ ಸಾಧನೆಗೆ ಅಥವಾ ಅಂಕಗಳಿಗೆ ಮಾತ್ರ ಸೀಮಿತವಾಗಬಾರದು. ಶಿಕ್ಷಣದೊಂದಿಗೆ ಸಂಸ್ಕಾರ, ಉತ್ತಮ ಮೌಲ್ಯಗಳು, ಶಿಸ್ತು, ಸಚ್ಚಾರಿತ್ರ್ಯ ಮತ್ತು ದೇಶಭಕ್ತಿ ಬೆರೆತಾಗ ಮಾತ್ರ ಅದು ಅರ್ಥಪೂರ್ಣವಾಗುತ್ತದೆ. ಇಂತಹ ಮೌಲ್ಯಾಧಾರಿತ ಶಿಕ್ಷಣದಿಂದ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಬೆಳೆಯುತ್ತದೆ ಮತ್ತು ಜೀವನದಲ್ಲಿ ಜವಾಬ್ದಾರಿಯುತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ವಿದ್ಯಾರ್ಥಿಗಳು ಸಮಾಜ ಹಾಗೂ ರಾಷ್ಟ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡುವಂತೆ ಅವರು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತ ಮಂಡಳಿ, ಶಿಕ್ಷಕರು, ಪೋಷಕರು ಹಾಗೂ ಹಳೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈ ಮಹೋತ್ಸವವು ವಿದ್ಯಾರ್ಥಿಗಳಲ್ಲಿ ಶಿಸ್ತು ಹಾಗೂ ಸೇವಾ ಭಾವನೆಯನ್ನು ಮೂಡಿಸುವ ಜೊತೆಗೆ ಮೌಲ್ಯಾಧಾರಿತ ಮತ್ತು ಸಮಗ್ರ ಶಿಕ್ಷಣದತ್ತ ಸಂಸ್ಥೆ ಹೊಂದಿರುವ ಬದ್ಧತೆಯನ್ನು ಸಾರುವ ವೇದಿಕೆಯಾಗಿ ಮೂಡಿಬಂತು. ಬೆಂಗಳೂರಿನ ವಿಶ್ವವಿದ್ಯಾಪೀಠದಲ್ಲಿ 2026 ಜೂನ್ 30ರಂದು ಆಯೋಜಿಸಲಾಗಿದ್ದ ಗುರು ಕೃಪಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ವಿಧುಶೇಖರ ಭಾರತಿ ತೀರ್ಥ ಮಹಾಸನ್ನಿಧಾನಂಗಳವರು ದಿವ್ಯ ಸಾನ್ನಿಧ್ಯ ವಹಿಸಿದರು. ಅವರು ಶೈಕ್ಷಣಿಕ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದರು. ಸಮಾರಂಭದಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಭಕ್ತಾದಿಗಳನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದ ಶ್ರೀಗಳು ಶಿಕ್ಷಣದೊಂದಿಗೆ ಸಂಸ್ಕಾರ, ಶಿಸ್ತು, ಸೇವಾ ಮನೋಭಾವ ಹಾಗೂ ರಾಷ್ಟ್ರನಿಷ್ಠೆಯ ಮಹತ್ವವನ್ನು ಸಾರಿದರು. ಭಾರತೀಯ ಜ್ಞಾನ, ಪರಂಪರೆ ಮತ್ತು ಆಧುನಿಕ ವಿಜ್ಞಾನವನ್ನು ಸಮನ್ವಯಗೊಳಿಸುವ ನಿಟ್ಟಿನಲ್ಲಿ ಸಂಸ್ಥೆಯ ಶೈಕ್ಷಣಿಕ ಸಾಧನೆಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿಶೇಷವಾಗಿ ನಮ್ಮ ಪಾರಂಪರಿಕವಾದಂತಹ ಭಾಷೆಯಾಗಿರ್ತಕ್ಕಂತಹ ಸಂಸ್ಕೃತ ಭಾಷೆಯನ್ನು, ಆ ಸಂಸ್ಕೃತ ಭಾಷೆಯನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಅದನ್ನು ಪ್ರಧಾನವಾಗಿ ಇಟ್ಟುಕೊಂಡು ಅದರಲ್ಲಿದ್ದಂತಹ ಒಂದು ವಿಶೇಷವಾದಂತಹ ಜ್ಞಾನವನ್ನು ಮಕ್ಕಳಿಗೆ ನೀಡುವಂತಹ ಒಂದು ಕಾರ್ಯವನ್ನು ಇಲ್ಲಿ ಮಾಡ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ವಿಶೇಷವಾಗಿ ಈ ಒಂದು ಯಾತ್ರೆಯ ಸಂದರ್ಭದಲ್ಲಿ ಇಲ್ಲಿ ಒಂದು ದಿವಸ ಇದ್ದು ನಮ್ಮ ಶಾರದಾ ಚಂದ್ರಮೌಳೇಶ್ವರ ಪೂಜೆಯನ್ನು ನಿತ್ಯ ಮಾಡುವಂತಹ ಪೂಜೆಯನ್ನು ಸಹ ಇಲ್ಲಿ ಮಾಡಬೇಕು ಎಂಬ ಸಂಕಲ್ಪವನ್ನು ಮಾಡಿ ಇಲ್ಲಿಗೆ ಆಗಮಿಸಿದ್ದೇವೆ. ಇಲ್ಲಿಗೆ ಆಗಮಿಸಬೇಕು ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ತುಂಬ ದಿವಸಗಳ ಹಿಂದೆ ಮಾಡಲಾಗಿತ್ತು. ಆವಾಗಿಂದಲೂ ಸಹ ನಾವು ಒಂದು ಸರಿಯಾದಂತಹ ಸಮಯವನ್ನು ನೋಡಿ ಆ ಒಂದು ಸಮಯದಲ್ಲಿ ಇಲ್ಲಿಗೆ ಬರ್ತೀವಿ ಎಂಬುದಾಗಿ ನಾನು ಅವತ್ತಿನ ದಿವಸ ಮಾತನ್ನು ಕೊಟ್ಟಿದ್ದೆ. ತದನಂತರವೂ ಸಹ ಇಲ್ಲಿಂದ ಇನ್ನೊಮ್ಮೆಯೂ ಆಗಮಿಸಿ ಇಲ್ಲಿಗೆ ಯಾವಾಗ ಆಗಮನ ಆಗುತ್ತೆ ಅನ್ನುವಂತಹ ಪ್ರಾರ್ಥನೆಯನ್ನು ಸಹ ಸುಶೀಲಾ ಅವರು ಮಾಡಿದರು. ಅವರು ಶೃಂಗೇರಿಗೆ ಆಗಮಿಸಿ ಪುನಃ ಪ್ರಾರ್ಥನೆಯನ್ನು ಸಹ ಮಾಡಿದರು. ನಮ್ಮ ಆಸ್ಥಾನ ವಿದ್ವಾಂಸರು ಮಹಾಬಲೇಶ್ವರ ಭಟ್ರು ಸಹ ಮೊದಲಿಗೆ ಬಂದಾಗ ಅವರ ಜೊತೆಯಲ್ಲಿ ಅವರು ಸಹ ಆಗಮಿಸಿ ಇಲ್ಲಿಗೆ ಹೋಗಬೇಕು ಅನ್ನೋದನ್ನು ಸಹ ಇಲ್ಲಿಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನುವಂತಹ ಒಂದು ಮಾತನ್ನು ಸಹ ಅವರು ನನಗೆ ಹೇಳಿದರು. ನಾವು ಒಂದು ಸರಿಯಾದಂತಹ ಒಂದು ಸಮಯವನ್ನು ನೋಡಿ ಒಂದು ಯೋಗ್ಯವಾದಂತಹ ಸಮಯದಲ್ಲಿ ಇಲ್ಲಿಗೆ ಬರ್ತೀವಿ ಎಂಬುದಾಗಿ ಹೇಳಿದ್ವಿ. ಆ ಒಂದು ಸಮಯಕ್ಕಾಗಿ ನಾನು ಯೋಚನೆ ಮಾಡ್ತಾ ಇದ್ದೆ. ಅದರಲ್ಲಿ ಇವತ್ತಿನ ದಿವಸ
ಅಂದರೆ ನಿನ್ನೆ ದಿವಸ ಇಲ್ಲಿಗೆ ಆಗಮಿಸಿ ಇಲ್ಲಿ ಇದ್ದು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ಈ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಉಪಸ್ಥಿತಿಯಾಗಿರಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿದ್ವಿ. ಮಾಡುವ ಹಾಗೆ ಆಯಿತು. ಯಾಕೆ ಅಂತ ಕೇಳಿದರೆ, ಇವತ್ತಿನ ದಿವಸಕ್ಕೆ ಇರತಕ್ಕಂತಹ ಒಂದು ವೈಶಿಷ್ಟ್ಯ ಏನು ಅಂತಂದರೆ ಅದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಏನು ಅಂತ ಕೇಳಿದರೆ, ನಾವೆಲ್ಲ ಹೇಳ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ಅಂತ ಅಮ್ಮನವರನ್ನು, ಸಮಸ್ತ ವಿದ್ಯೆಗಳಿಗೂ ಅಧಿದೇವತೆಯಾಗಿರ್ತಕ್ಕಂತಹ ಅಮ್ಮನವರನ್ನು ಈ ಒಂದು ಶ್ಲೋಕದ ಮೂಲಕ, ಈ ಒಂದು ಮಂತ್ರದ ಮೂಲಕ ನಾವು ಪ್ರಾರ್ಥಿಸ್ತೇವೆ. ಅಂದರೆ ಅಮ್ಮನವರ ಸಮಸ್ತ ವಿದ್ಯೆಗಳಿಗೂ ಅಧಿದೇವತೆಯಾಗಿರ್ತಕ್ಕಂತಹ ಅಮ್ಮನವರ ಮೂಲ ಸ್ಥಾನ ಯಾವುದು ಅಂತಂದರೆ ಕಾಶ್ಮೀರ. ಆ ಒಂದು ಕಾಶ್ಮೀರ ಅನ್ನೋದು ನಮ್ಮ ಭಾರತ ದೇಶದ ಶಿರಸ್ಥಾನ. ಮನುಷ್ಯನ ಒಂದು ಬುದ್ಧಿ ಅನ್ನೋದು ಎಲ್ಲಿರುತ್ತೆ ಶರೀರದಲ್ಲಿ ಅಂತಂದರೆ ಶಿರಸ್ಸಿನಲ್ಲಿರುತ್ತೆ. ಹಾಗೆ ಸಮಸ್ತ ವಿದ್ಯೆಗಳನ್ನು ನಮಗೆ ನೀಡುವಂತಹ ಆ ಜಗನ್ಮಾತೆಯ ದಿವ್ಯ ಸಾನ್ನಿಧ್ಯವೂ ಸಹ ಇಡೀ ದೇಶದಲ್ಲಿ ಎಲ್ಲಿದೆ ಅಂತಂದರೆ, ಅನಾದಿ ಕಾಲದಿಂದಲೂ ಸಹ ಆ ಒಂದು ಸಾನ್ನಿಧ್ಯ ಎಲ್ಲಿದೆ ಅಂತಂದರೆ ಇಡೀ ನಮ್ಮ ದೇಶದ ಅತ್ಯಂತ ಪವಿತ್ರವಂತಹ ಭಾರತ ದೇಶದ ಶಿರಸ್ಥಾನವಾಗಿರ್ತಕ್ಕಂತಹ ಆ ಹಿಮಾಲಯಗಳಲ್ಲಿ ಇರತಕ್ಕಂತಹ ಕಾಶ್ಮೀರದಲ್ಲಿ ಅಮ್ಮನವರ ಸಾನ್ನಿಧ್ಯ ಇದೆ. ಆದರೆ ಯಾವುದೋ ದುರ್ದೈವದಿಂದ ಅನೇಕ ವರ್ಷಗಳಿಂದ, ಅಂದರೆ ಸುಮಾರು ನಮಗೆ ಸ್ವಾತಂತ್ರ್ಯ ಬಂದವಾಗಿಂದ ಅಮ್ಮನವರ ಯಾವ ಮೂಲ ಸ್ಥಾನವಿದೆಯೋ ಅಲ್ಲಿಗೆ ಹೋಗುವಂತಹ ಅವಕಾಶ ಇವಾಗ ಇಲ್ಲ. ಅಲ್ಲಿರುವಂತಹ ಅನೇಕ ವಿಧವಾದಂತಹ ಕಠಿಣವಾದಂತಹ ಪರಿಸ್ಥಿತಿಗಳಿಂದ ಆ ಕಾರಣಕ್ಕಾಗಿ ಅಲ್ಲಿಗೆ ಯಾರೂ ಸಹ ಈಗ ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ಮೂಲ ಸ್ಥಾನಕ್ಕೆ ಯಾರೂ ಸಹ ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ ಅಂತಂದ್ರೆ ಅದು ಈಗಿರುವಂತಹ ಪರಿಸ್ಥಿತಿಗಳ ದೃಷ್ಟಿಯಲ್ಲಿ ನಮ್ಮ ಅಧೀನದಲ್ಲಿಲ್ಲ, ಭಾರತದ ಅಧೀನದಲ್ಲೇ ಆ ಪ್ರದೇಶವಿಲ್ಲ. ಈ ರೀತಿಯಾದಂತಹ ಒಂದು ಪ್ರಸಂಗದಲ್ಲಿ ಪುನಃ ಏನಾದರೂ ಮಾಡಿ ಅಲ್ಲಿಗೆ ಹೋಗುವಂತಹ ಪ್ರಯತ್ನವನ್ನು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಅದಕ್ಕೆ ಬೇಕಾದಂತಹ ಪ್ರಯತ್ನಗಳನ್ನು ನಾವು ನಮ್ಮ ಪೀಠದಿಂದ ಅಲ್ಲಿಯ ಭಕ್ತ ಜನರು ಅವರೆಲ್ಲರಿಂದ ಒಂದು ಸೇರಿಸಿಕೊಂಡು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಒಂದು ಅಮ್ಮನವರ ಕೃಪೆಯಿಂದ ಒಂದು ವಿಶೇಷವಾಯಿತು. ಏನು ಅಂತಂದರೆ, ಯದ್ಯಪಿ ಆ ಮೂಲ ಸ್ಥಾನ ಎಲ್ಲಿದೆಯೋ ಅಲ್ಲಿಗೆ ಹೋಗ್ಲಿಕ್ಕೆ ಇವತ್ತಿಗೂ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಪ್ರಾಯ ಈಗಿರುವಂತಹ ಪರಿಸ್ಥಿತಿಯಲ್ಲಿ ಈಗ ಹೋಗ್ಲಿಕ್ಕಾಗುವುದಿಲ್ಲ. ಆದರೆ ಎಲ್ಲಿಯವರೆಗೆ ಆ ಒಂದು ಗಡಿ ಅನ್ನೋದಿದೆಯೋ, ನಮ್ಮ ಭಾರತ ದೇಶವು ಎಲ್ಲಿ ತನಕ ಇದೆಯೋ, ಎಲ್ಲಿಂದ ಮುಂದಕ್ಕೆ ಅದು ನಮ್ಮ ಪ್ರದೇಶವಲ್ವೋ ಅಲ್ಲಿವರೆಗೆ ಹೋಗುವಂತಹ ಒಂದು ಅವಕಾಶವೂ, ಒಂದು ವಾತಾವರಣವೂ, ಒಂದು ಪರಿಸ್ಥಿತಿಯ ನಿರ್ಮಾಣ ಅಲ್ಲಿ ಆಯಿತು. ಆ ಒಂದು ನಿರ್ಮಾಣವಾಗಿ, ಆ ಒಂದು ಪರಿಸ್ಥಿತಿಯು ನಿರ್ಮಾಣವಾಗಿ ನಾವು ಇಲ್ಲಿಂದ ಅಲ್ಲಿವರೆಗೆ ಹೋಗುವಂತೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳೆಲ್ಲವೂ ಆದ ಮೇಲೆ ಮೊದಲಿಗೆ, ಅಂದರೆ ಹಿಂದಿನ ಕಾಲದಲ್ಲಿ ಆ ಮೂಲ ಸ್ಥಾನಕ್ಕೆ ಭಕ್ತರೆಲ್ಲರೂ ಯಾತ್ರೆಗೆ ಹೋಗ್ತಾ ಇದ್ರು. ಹೇಗೆ ಅಮರನಾಥ ಯಾತ್ರಾ, ಕೇದಾರ ಯಾತ್ರಾ ಅಂತ ಹೋಗ್ತಾ ಇರ್ತಾರೋ, ವೈಷ್ಣೋದೇವಿ ಯಾತ್ರಾ ಅಂತ ಹೋಗೋದಿರುತ್ತೋ, ಅದೇ ರೀತಿಯಾಗಿ ಆ ಮೂಲ ಸ್ಥಾನಕ್ಕೂ ಯಾತ್ರೆಯನ್ನು ಮಾಡ್ತಾ ಇದ್ರು. ಶಾರದಾ ಯಾತ್ರಾ ಅಂತ ಅದಕ್ಕೆ ಹೆಸರು. ಆ ಒಂದು ಯಾತ್ರೆಗೆ ಹೋಗ್ತಾ ಇದ್ರು. ಹೋಗುವಂತಹ ಆ ಒಂದು ಹೋಗುವಾಗ ಮಧ್ಯದಲ್ಲಿ ಒಂದು ಕಡೆ ನಿಂತು ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಎಲ್ಲಿಗೂ ಸಹ ಹೋಗ್ಲಿಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ ಇಷ್ಟು ವರ್ಷಗಳಲ್ಲಿ. ಆದರೆ ಈಗ ಅಲ್ಲಿ ಪರಿಸ್ಥಿತಿ ಅನುಕೂಲವಾಗಿ ಸರಿಯಾಗಿ ಆ ಒಂದು ಗಡಿ ಪ್ರದೇಶ ಏನಿದೆಯೋ ಅಲ್ಲಿವರೆಗೆ ಹೋಗುವಂತ, ಅಂದ್ರೆ ಎಲ್ಲಿ ನಿಂತು ಅಲ್ಲಿಂದ ಪುನಃ ನಡ್ಕೊಂಡು ಯಾತ್ರೆಗೆ ಹೋಗ್ತಾ ಇದ್ರು ಅಲ್ಲಿವರೆಗೆ ಹೋಗುವಂತಹ ಒಂದು ಅವಕಾಶ ಈಗ ಸಿಕ್ತು. ಆ ಒಂದು ವಾತಾವರಣವಾಯಿತು. ತುಂಬಾ ಒಂದು ಪ್ರಯತ್ನ ಮಾಡಿದ ಮೇಲೆ ಈ ಒಂದು ಅನುಕೂಲತೆ ಬಂತು. ಹಾಗಾಗಿ ಮೂಲ ಸ್ಥಾನಕ್ಕೆ ಪುನಃ ಯಾವಾಗ ಹೋಗುವುದು ಅಂತ ಅದು ಅಮ್ಮನವರ ಇಚ್ಛೆ. ಆದರೆ ಅದಕ್ಕಿಂತ ಮೊದಲು ಈ ಒಂದು ಪ್ರದೇಶ ಎಲ್ಲಿ ನಿಂತು ಜನಗಳು ಹೋಗ್ತಾ ಇದ್ರೋ ಆ ಒಂದು ಪ್ರದೇಶದಲ್ಲಾದರೂ ಮೊದಲು ಏನಾದರೂ ಮಾಡಬೇಕು. ಅದು ಮಾಡಿದ್ಮೇಲೆ ಮತ್ತೆ ಮುಂದಕ್ಕೆ ಹೋಗ್ಬೋದು ಅನ್ನೋಂಥ ಉದ್ದೇಶದಿಂದ ಅಲ್ಲಿ ಒಂದು ಮಂದಿರವನ್ನು, ಹೇಗೆ ಮೂಲ ಸ್ಥಾನದಲ್ಲಿ ಯಾವ ರೀತಿಯಂತಹ ಮಂದಿರ ಇದೆಯೋ, 4 ದ್ವಾರಗಳು, ಮಧ್ಯದಲ್ಲಿ ಅಮ್ಮನವರ ಒಂದು ಸನ್ನಿಧಿ ಅಂತ ಹೇಗಿರುತ್ತೋ ಅದೇ ರೀತಿಯಂತಹ ಒಂದು ಮಂದಿರವನ್ನ ಅಲ್ಲೇ ನಾವು ನಿರ್ಮಾಣ ಮಾಡಿಸಿದ್ದೇವೆ. ಇವತ್ತು ಈ ಒಂದು ವಾರ್ಷಿಕೋತ್ಸವ ಪ್ರಯುಕ್ತವಾದಂತಹ ಒಂದು ಮಹಾಪೂಜೆ ಮತ್ತು ಈ ಪಾರಾಯಣಗಳ ಮೂಲಕ ಆ ಕಾರ್ಯಕ್ರಮ ಇವತ್ತಿಗೆ ಸಮಾಪ್ತಿಯಾಗಲಿದೆ. ಹಾಗಾಗಿ ಇದಕ್ಕೊಂದು ಒಳ್ಳೆ ದಿವಸ ಇಲ್ಲಿ ಬರಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಆದರೆ ಈ ಒಂದು ದಿವಸ, ಇವತ್ತಿನ ದಿವಸ ಈಗ ಬಹಳ ಒಳ್ಳೆಯ ದಿವಸ. ಇಂತಹ ಒಂದು ದಿವಸದಲ್ಲಿ ಇಲ್ಲಿಗೆ ಬರಬೇಕು, ಅದನ್ನ ನಾನೀಗ ಮಾತಾಡ್ತಾ ಹೇಳಿದೆ. ಅಂದ್ರೆ ಇವತ್ತು ಇಲ್ಲಿಗೆ ಬರೋ ಹಾಗಾಯಿತು ಅಂತ ಹೇಳಿದ್ದಕ್ಕೋಸ್ಕರ ಅದ ಆ ಅಮ್ಮನವರ ಒಂದು ಕೃಪೆ, ಅಮ್ಮನವರ ಒಂದು ವಿಶೇಷವಾದಂತಹ ಅನುಗ್ರಹ ಅನ್ನುವಂತಹ ವಿಷಯದಲ್ಲಿ
ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಈ ದಿವಸ ಇಲ್ಲಿಗೆ ಬಂದು ಈ ಒಂದು ಕಾರ್ಯಕ್ರಮವು ಇಲ್ಲಿ ನಡೀತಾ ಇರುವುದು ಇದು ಬಹಳ ಸಂತೋಷಕರವಾದಂತಹ ಒಂದು ವಿಷಯ. ಮುಖ್ಯವಾಗಿ ಈ ಒಂದು ವಿದ್ಯಾಭ್ಯಾಸ ಅನ್ನೋದು ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದದ್ದು.